ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿ ಚೌಧರಿ ನನ್ನ ಜೊತೆ ಮಾತನಾಡ್ತಾ ಹೋಗ್ತೇನೆ. ಮೇಡಮ್, ಈಗ ನಿನ್ನೆ ಮೇಲ್ಮನೆಯಲ್ಲಿ ಆದಂತಹ ಘಟನೆ ತಾವು ಗಮನಿಸಿದಿರಿ. ಮಹಿಳಾ ಆಯೋಗ ಅದನ್ನು ಯಾವ ರೀತಿ ಸ್ವೀಕಾರ ಮಾಡಿ ಯಾವ ರೀತಿ ಖಂಡಿಸುತ್ತೆ ಅಂತ? ಅಲ್ಲ, ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಯಾರೇ ಒಂದು ಹೆಣ್ಣು ಮಗಳನ್ನ ಅವಾಚ್ಯ ಶಬ್ದಗಳನ್ನ ಉಪಯೋಗ ಮಾಡೋದು ಆಯೋಗದ ಅಧ್ಯಕ್ಷೆಯಾಗಿ ನಾನು ಒಪ್ಪದೇ ಇಲ್ಲ. ಯಾರೂ ಸಹ ಒಂದು ಹೆಣ್ಣು ಮಗಳನ್ನ ಚಾರಿತ್ರವಧ ಮಾಡ್ಕೂಡ್ದು. ಅದು ಸಾಮಾನ್ಯ ಹೆಣ್ಣು ಮಗಳಿರ್ಬೋದು ಅಥವಾ ಯಾವುದೇ, ಅಂದ್ರೆ ಹೆಣ್ಣು ಅಂತಂದಾಗ ಎಲ್ಲರೂ ಸಹ. ಇಲ್ಲಿನ ಮಾನ್ಯ ಸಚಿವರು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಅವರ ಬಗ್ಗೆ ಅವ್ರು ಮಾತಾಡಿರೋ ಆ ಪದವನ್ನ ಮಾನ್ಯ ಸಭಾಪತಿಗಳ ಹತ್ರ ಸಹ ಅವರು ದೂರನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಯಾವುದೇ ಹೆಣ್ಣಿನ ವಿರುದ್ಧ ನೀವು ಆ ಥರ ಪದವನ್ನ ಬಳಕೆ ಮಾಡಕೂಡ್ದು. ಅದು ಆಕ್ಚುಲಿ ಸದನದಲ್ಲಿ ಒಂದು ಮೊದಲಿಗೆ ಹೆಣ್ಣುಮಗಳು ರಾಜಕಾರಣಕ್ಕೆ ಬರೋದೇ ಕಡಿಮೆ, ಬಂದರೂ ಸಹ ಒಬ್ರು ಆ ಮಟ್ಟಕ್ಕೆ ಹೋಗೋದು ಬಹಳ ವಿರಳ. ಅದರಲ್ಲೂ ಒಂದು ಹೆಣ್ಣು ಮಗಳು ಇವತ್ತು ಸಚಿವೆಯಾಗಿ ಹೋಗಿದ್ದಾರೆ ಅಂತಂದಾಗ ಅದು ಬಹಳ ದೊಡ್ಡ ಹೋರಾಟ ಇರುತ್ತೆ. ಸೊ ಹೀಗೆಲ್ಲ ಪದ ಬಳಕೆಯನ್ನ ಮಾಡಿದಾಗ ಅದು ಗೌರವವನ್ನ ತರೋದಿಲ್ಲ. ಇದು ಇಲ್ಲಿಗೆ ಕಡೆ ಆಗಬೇಕು. ಸೊ ಹಾಗಾಗಿ ಇದು ಆ ಥರ ಆಗಿದ್ರೆ ಇದು ಉನ್ನತ ತನಿಖೆ ಆಗಿ ಅದು ಅಲ್ಲಿ ತನಕ ನಾವು ವೇಟ್ ಮಾಡಬೇಕಾಗತ್ತೆ. ಯಾಕಂದ್ರೆ ಇಬ್ರು ದೂರು ಕೊಟ್ಟಾಗ ಅವ್ರು ಅಂದಿಲ್ಲ ಇವ್ರು ಅಂದಿದ್ದಾರೆ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕೆ, ನಾನೊಂದು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ನಾನು ಅದನ್ನೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಾನು ಮಾನ್ಯ ಸಭಾಪತಿಗಳಿಗೆ ಪತ್ರವನ್ನ ಬರೆದಿದ್ದೇನೆ. ಈಗ ಮಹಿಳಾ ಆಯೋಗದಿಂದ ಯಾವ ರೀತಿ ಪ್ರಕ್ರಿಯೆ ಆಗಬಹುದು, ನೋಟಿಸ್ ಕೊಡುವಂತ ಕೆಲಸ ಆಗುತ್ತಾ ಹೇಗೆ ಅಂತ ಕೊಟ್ಟಿದ್ದೀವಿ ನಾವು. ಮಾನ್ಯ ಸಭಾಪತಿಗಳಿಗೆ ಈಗ ಪತ್ರವನ್ನ ಬರೆದಿದ್ದೇವೆ, ಅದನ್ನ ಕಳಿಸ್ಕೊಡ್ತೇವೆ. ಅದಕ್ಕೆ ನಮ್ಗೆ ಅವರು ಉತ್ತರವನ್ನ ಕೊಡ್ತಾರೆ. ಈಗ ಉನ್ನತ ಸ್ಥಾನದಲ್ಲಿ ಅವರು ಇದ್ದಾರೆ, ಇವರು ಇದ್ದಾರೆ. ಸೊ ಮಹಿಳೆಯರನ್ನ ತೇಜೋವಧೆ ಮಾಡುವಂಥದ್ದು ಎಷ್ಟು ಸರಿ ಅಂತ? ಅಲ್ಲ, ಉನ್ನತ ಸ್ಥಾನದಲ್ಲಿ ಇರ್ಲಿ, ಉನ್ನತ ಸ್ಥಾನದಲ್ಲಿ ಇಲ್ಲದೆ ಇರ್ಲಿ, ಯಾವುದೇ ಮಹಿಳೆಯನ್ನ ಯಾರು ಸಹ ತೇಜೋವಧೆ ಮಾಡೋಂಗಿಲ್ಲ. ಅದು ಯಾರ ಹಕ್ಕು ಇಲ್ಲ, ಯಾರು ಮಾತಾಡ್ಕೂಡ್ದು ಸಹ. ಈ ಕೀಳಿರಿಮೆ ಮಾತುಗಳಿದಾವಲ್ಲ, ಇದು ಮಾರಕ ಸಮಾಜಕ್ಕೆ. ಆಮೇಲೆ ಇವತ್ತು ಹೆಣ್ಣು ಮಕ್ಕಳು ಬಹಳ ಕಷ್ಟಪಟ್ಟು ಮುಂದೆ ಬರ್ತಾರೆ. ಸೊ ಹಾಗಾಗಿ ಯಾರು ಸಹ ಅವಳ ವಿರುದ್ಧವಾಗಿ ಈ ತರ ಪದಗಳನ್ನ ಯಾವುದೇ ಹೆಣ್ಣು ಮಗಳಿಗೂ ಸಹ ಉಪಯೋಗ ಮಾಡಿಕೊಡುದು. ಈ ಘಟನೆ ಆದ ಬಳಿಕ ಅಂದ್ರೆ ಈಗ ದೂರುಗಳೇನಾದ್ರು ಬಂದಿದ್ಯಾ, ಅಥವಾ ಮಹಿಳಾ ಘಟಕದಿಂದ, ಕಾಂಗ್ರೆಸ್ನ ಮಹಿಳಾ ಘಟಕ ಆಗಿರ್ಬೋದು ಅಥವಾ ಬೇರೆ ಮಹಿಳೆಯರಿಂದ ಸಿಟಿನ ವಿರುದ್ಧ ಕ್ರಮ ತೆಗೆದುಕೊಳ್ಳುವ ಸಂಬಂಧಪಟ್ಟಂತೆ? ಅಲ್ಲ, ಇಲ್ಲಿವರೆಗೂ ಯಾವುದೇ ದೂರ ಬಂದಿಲ್ಲ. ನಾನು ಮಾಧ್ಯಮಗಳಲ್ಲಿ ನೋಡಿ, ನಿಮ್ಮ ಮಾಧ್ಯಮಗಳಲ್ಲೂ ನಾನು ನೋಡಿದ್ದೀನಿ, ಮತ್ತೆ ಪತ್ರಿಕಾ ವರದಿಗಳನ್ನ ನೋಡಿ ನಾನು ಮಾನ್ಯ ಸಭಾಪತಿಗಳಿಗೆ ಪತ್ರವನ್ನ ಬರಿತಾ ಇದ್ದೇನೆ. ಸಭಾಪತಿಗಳಿಗೆ ಬರೆದಂತ ಪತ್ರದಲ್ಲಿ ಯಾವೆಲ್ಲ ಅಂಶಗಳು ಉಲ್ಲೇಖ ಆಗಿದೆ, ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಅದ್ರಲ್ಲಿ ಪ್ರಸ್ತಾಪ ಮಾಡಿದ್ದೀರಿ ಅಂತ? ಅಲ್ಲ, ನಾನು ಯಾವ್ದು ಕ್ರಮವನ್ನ ತಗೋಬಹುದು ಅಂತ ಬರೀಲಿಕ್ಕೆ ಆಗೋದಿಲ್ಲ. ನಾನು ಮಾನ್ಯ ಸಭಾಪತಿಗಳಿಗೆ ಇಷ್ಟೇ ಕೇಳಿರೋದು, ನೀವು ಇದು ಬಹಳ ಗಂಭೀರ ಆರೋಪ, ಒಂದು ಹೆಣ್ಣು ಮಗಳ ವಿರುದ್ಧವಾಗಿ ಮಾತಾಡಿರುವಂತ ಈ ಮಾತಿದೆಯಲ್ಲ, ಇದು ಬಹಳ ದೊಡ್ಡ ಗಂಭೀರ ಆರೋಪ ಆಗಿರೋದ್ರಿಂದ ನಾನು ಮಾಧ್ಯಮಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ ನೋಡಿರೋದ್ರಿಂದ ನಾನು ಒಬ್ಬ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಒಬ್ಬ ಮಹಿಳಾ ಸಚಿವರನ್ನ ಆ ಥರ ಮಾತಾಡಿರೋದನ್ನ ಅವ್ರು ಆರೋಪ ಮಾಡಿರೋದ್ರಿಂದ ಇದರಲ್ಲಿ ಉನ್ನತ ಮಟ್ಟದ ಒಂದು ತನಿಖೆ ಆಗಬೇಕು. ಆಗಿ ನನಗೆ ಆ ವರದಿಯನ್ನ ನೀವು ಸಲ್ಲಿಸಬೇಕು ಅಂತ ಹೇಳಿ ನಾನು ಅವರಿಗೆ ಮನವಿಯನ್ನ ಮಾಡಿದ್ದೇನೆ. ಬಹುಶಃ ತಾವು ಕೂಡ ಆಡಿಯೋ ಮತ್ತೆ ವಿಡಿಯೋ ಗಮನಿಸಿರಬಹುದು. ಈಗ ಸ್ವಯಂ ಪ್ರೇರಿತ ದೂರನ್ನ ದಾಖಲಿಸಿಕೊಳ್ಳಬಹುದಾ ಈ ವಿಚಾರವಾಗಿ ಮಹಿಳಾ ಆಯೋಗ ಅಂತ? ಸ್ವಯಂ ಪ್ರೇರಿತ ದೂರನ್ನ ದಾಖಲಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಇದ್ರಲ್ಲಿ ಆಲ್ರೆಡಿ ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ. ನೆನ್ನೆ ಪೊಲೀಸ್ಗೂ ಸಹ ಅವರು FIR ಮಾಡಿ ದೂರನ್ನ ದಾಖಲಿಸಿದ್ದಾರೆ. ಸೊ ಇದು ಲೈಂಗಿಕ ಕಿರುಕುಳದೆಡೆ ಬಂದಿರೋದ್ರಿಂದ ಮತ್ತೆ ಅದರಲ್ಲಿ ಅದು ಕ್ರಿಮಿನಲ್ ಅಫೆನ್ಸ್ ಆಗಿರೋದ್ರಿಂದ ಅವ್ರನ್ನ ಕಸ್ಟಡಿಗೆ ಪೊಲೀಸ್ ತಗೊಂಡಿದ್ದಾರೆ. ಸೊ ಹಾಗಾಗಿ ನಮಗೆ ಉಳಿದಿರೋದು ಏನಂತಂದ್ರೆ ಮಾನ್ಯ ಸಭಾಪತಿಗಳಿಗೆ ಒಂದು ಪತ್ರ ಬರೆದು ಅದನ್ನ ನೀವು ಮಾಡಬೇಕು ಅಂತ ಹೇಳಿ. ಈಗ ಕಾಂಗ್ರೆಸ್ನ ಒಂದು ವತಿಯಿಂದ ಕೂಡ ದೂರು ಕೂಡ ಬಂದಿದ್ದಾರೆ. ಸೊ ಅದ್ರ ಬಗ್ಗೆ ಮೇಡಮ್, ಮೊದಲ ದೂರು ಇದು ಮೊದಲನೇ ದೂರು ಕೊಡ್ಲಿಕ್ಕೆ ಬಂದಿದ್ದಾರೆ ನಿಮ್ ಮುಂದೆ. ಇದಿಷ್ಟು ಕೂಡ ಅಂದ್ರೆ ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿ ಚೌಧರಿ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ಜಗನ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.